ಬದುಕಿನಲ್ಲಿ ಹೆಜ್ಜೆ ಗುರುತನ್ನು ನಾವು ಉಳಿಸಿಕೊಂಡು ಹಾಗೂ ಬಿಟ್ಟು ಹೋಗಬೇಕಂದ್ರೆ ನಾವು ನಡೆದು ಬಂದ ನಡಿಗೆಯಿಂದಲ್ಲ, ನಮ್ಮ ನಡತೆಯಿಂದ ಮತ್ತು ನಾವು ಮಾಡೋ ಭಕ್ತಿಯ ಕೆಲಸದಿಂದ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಇವತ್ತಿನ ನಾವು ಜಂಟಿ CSIR UGC ನೆಟ್ ಜೂನ್ 2025 ನೋಟಿಫಿಕೇಷನ್ದ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗೈತಿ ಮತ್ತು ಕೊನೆ ಡೇಟ್ ಯಾವಾಗ, ಅಪ್ಲಿಕೇಶನ್ ಫೀಸ್ ಎಷ್ಟು, ಒಂದು ವೇಳೆ ನೀವು UGC ನೆಟ್ ಪರೀಕ್ಷೆಯನ್ನು ಪಾಸ್ ಆದ್ರೆ ನಿಮ್ಗೆ ಏನೆಲ್ಲ ಮಾಡಬಹುದು, ನಿಮ್ಗೆ ಎಷ್ಟು ಸ್ಕಾಲರ್ಶಿಪ್ ಸಿಗ್ತದೆ, PhD ಏನು ಪಡಿಬೇಕಂದ್ರೆ PhD ಜೊತೆ JRF ಹೆಂಗೆ ತೊಗೊಳ್ತೀರಿ, ಸ್ಟಾರ್ಟಿಂಗ್ ನಿಮ್ಗೆ ಎಷ್ಟು ಸ್ಕಾಲರ್ಶಿಪ್ ಸಿಗ್ತದೆ, 2 ವರ್ಷದ ನಂತರ ನಿಮ್ಗೆ ಎಷ್ಟು ಸ್ಕಾಲರ್ಶಿಪ್ ಸಿಗ್ತದೆ, ಎಲ್ಲ ವಿಷಯಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ನೀವೇನಾದರೂ ಫಸ್ಟ್ ಟೈಮ್ಗೆ ಎಜುಕೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರೆ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ರಪ್ಪ, ಈ ಪರೀಕ್ಷೆಯನ್ನು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಈ ಪರೀಕ್ಷಾ ಏಜೆನ್ಸಿ ಭಾರತ ಸರ್ಕಾರದ ಸಚಿವಾಲಯ, ದಟ್ ಇಸ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಸ್ಥಾಪನೆ ಮಾಡಲಾಗಿದೆ. ಈ ಒಂದು CSIR ಪರೀಕ್ಷೆಗೆ ನಾವು ಸಾಮಾನ್ಯವಾಗಿ ಇದು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ಗಳಿಗೆ ಜಾಸ್ತಿ ಒತ್ತು ಕೊಡ್ತದೆ, ಅದು ನಿಮಗೆ ಗೊತ್ತಿರಲಿ. ವಿಶೇಷವಾಗಿ ಏನು ಈ ಕೆಮಿಕಲ್ ಸೈನ್ಸ್ ಸಬ್ಜೆಕ್ಟ್ಸಿಗೆ ಪಟ್ಟಂಥದ್ದು, ಅರ್ತ್, ಅಟ್ಮಾಸ್ಫಿಯರ್, ಓಷನ್ಗೆ ಸಂಬಂಧಪಟ್ಟಂತಹದ್ದು, ಲೈಫ್ ಸೈನ್ಸ್ ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟಂಥದ್ದು ಮತ್ತು ಫಿಸಿಕಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳನ್ನು ಇದು ಕಂಡಕ್ಟ್ ಮಾಡ್ತದೆ. ಈಗ ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋಗಿದ್ರೆ, ಅರ್ಜಿ ಸಲ್ಲಿಸೋದು ಈ ಜೂನ್ 3ರಿಂದ, ಅಂದರೆ ಜೂನ್ 3, 2025 ಹಿಡ್ಕೊಂಡು ಜೂನ್ 23, 20 ದಿನ ನಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಟ್ಟಾರ ಅವರು. ಮತ್ತು ಅರ್ಜಿ ಸಲ್ಸಕ್ಕೆ ಪೇಮೆಂಟ್ ಮಾಡೋಕ್ಕೆ ಕೊನೆಯ ದಿನಾಂಕ ಯಾವುದು, ಜೂನ್ 24 ಇಸ್ ಅ ಲಾಸ್ಟ್ ಡೇಟ್. ಇನ್ನು ಏನಾದರೂ ನೀವು ಅಪ್ಲಿಕೇಶನ್ ಒಳಗೆ ಎಡಿಟ್ ಮಾಡೋದಿದ್ರೆ ಮಗೇನ್ ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಜೂನ್ 25, 26 ಒಳಗೆ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಎಡಿಟ್ ಮಾಡ್ಬೋದು. ಇನ್ನು ಎಕ್ಸಾಮ್ ಡೇಟ್ಸ್ಗಳು ನೋಡೋದಾದ್ರೆ ಜುಲೈ 26, ಜುಲೈ 27, ಜುಲೈ 28 ಇದೇ ಒಂದು ಏನು 26, 27, 28 ಒಳಗಡೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಮತ್ತು ಈ ಫೀಸ್ ಏನು, ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತದೆ ಅಂತಂದ್ರೆ, ಸಾಮಾನ್ಯ ವರ್ಗ ಅಂತ ಜನರಲ್ ಅಭ್ಯರ್ಥಿಗಳಿಗೆ 1150 ರೂಪಾಯಿ ಇರ್ತದೆ. ಆ್ಯಂಡ್ ದೆನ್ EWS, OBC, NCL ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರ್ತದೆ. SC, ST ಮತ್ತು PWD ಮತ್ತು ಥರ್ಡ್ ಜೆಂಡರ್ ಅಭ್ಯರ್ಥಿಗಳಿಗೆ 325 ರೂಪೀಸ್ ಇರ್ತದೆ, ಇದು ನಿಮಗೆ ಗೊತ್ತಿರಲಿ. ಇನ್ನು PWD ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿ ವಿನಾಯಿತಿಯನ್ನು ಕೊಟ್ಟಾರವರು. ಇನ್ನು ಅರ್ಹತಾ ಮಾನದಂಡಗಳನ್ನು ನೋಡೋದಾದರೆ, ಯಾರೆಲ್ಲ ನೀವು ಮಾಸ್ಟರ್ ಪದವಿಯನ್ನು ಪಡ್ಕೊಂಡಿರೋ ಅವರೆಲ್ಲ ಏನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಯಾವ ಸಬ್ಜೆಕ್ಟಲ್ಲಿ, ಕೆಮಿಕಲ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಅದ್ರ ಜೊತೆಗೆ ಅರ್ತ್ ಆ್ಯಂಡ್ ಓಷಿಯನ್ ಆ್ಯಂಡ್ ಪ್ಲಾನೆಟರಿ ಸೈನ್ಸ್ ಮತ್ತು ಲೈಫ್ ಸೈನ್ಸ್ ಮತ್ತು ಕೆಮಿಕಲ್ ಸೈನ್ಸ್ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತಹ MSCಯನ್ನು ಮುಗಿಸಿದವ್ರಿಗೆ ನೀವು ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದು. ಒಂದು ವೇಳೆ ನೀವು MSc ಫಸ್ಟ್ ಇಯರ್ ಆರ್ ಸೆಕೆಂಡ್ ಇಯರ್ ಅಭ್ಯರ್ಥಿಗಳು ಕೂಡ ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದು. ನೀವು ಒಂದ್ಸಲ ಏನಾದರೂ ಅಡ್ಮಿಷನ್ ಮಾಡಿಬಿಟ್ರೆ ದಟ್ ಈಸ್ ಕಂಪ್ಲೀಟ್ ಅಂತ ಮುಗೀತು. ಒಂದ್ಸಲ ನೀವೇನಾದರೂ ಮಾಸ್ಟರ್ ಡಿಗ್ರಿಗೆ ನೀವು ಅಪ್ಲೈ ಮಾಡಿದರೆ, ಇಟ್ ಮೀನ್ಸ್ ನೀವೇನಾದರೂ ಓದ್ತಾ ಇದ್ದರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಈವನ್ 2ನೇ ಸೆಮಿಸ್ಟರ್ ಇದ್ದವರು ಕೂಡ ಹಾಕ್ಬೋದು, 3rd ಸೆಮಿಸ್ಟರ್ ಮತ್ತು 4th ಸೆಮಿಸ್ಟರ್ ಅಭ್ಯರ್ಥಿ ಕೂಡ ಹಾಕ್ಬೋದು. ಇನ್ನು ಅಂತಿಮ ವರ್ಷದ ಅಭ್ಯರ್ಥಿಗಳು ಮಾತ್ರ ಅಲ್ಲ, ನೀವು ಸೆಕೆಂಡ್ ಇಯರ್, ಫಸ್ಟ್ ಇಯರ್ದವರು ಕೂಡ ಹಾಕ್ಬೋದು, ಅದು ನಿಮಗೆ ಗೊತ್ತಿರಲಿ. ಇನ್ನು ವಿಶೇಷವಾಗಿ OBC, NCL, SC, ST ಮೂರನೇ ಲಿಂಗದ ಅಭ್ಯರ್ಥಿ ಕನಿಷ್ಠ 50 ಅಂಕಗಳನ್ನು ತೊಗೊಳ್ಬೇಕಾಗ್ತದೆ ಎಲ್ಲಿ, ಮಾಸ್ಟರ್ ಡಿಗ್ರಿ ಒಳಗೆ. ಮತ್ತು ಸಾಮಾನ್ಯ ಜನರಲ್ EWS ಅಭ್ಯರ್ಥಿಗಳು ಕನಿಷ್ಠ ಮಾಸ್ಟರ್ ಡಿಗ್ರಿ ಒಳಗೆ 55% ಹೊಂದಿರಬೇಕಾಗ್ತದೆ, ಇದು ನಿಮಗೆ ಗೊತ್ತಿರಲಿ. ಅರ್ಥ ಆಯ್ತು ಅಂದ್ಕೊಳ್ತಾ ಇದ್ದೀನಿ ನಾನು. ಇನ್ನು JRF ಅರ್ಹತೆ ಪಡೆದ್ರೆ ನೆಟ್ ಫಲಿತಾಂಶ ದಿನಾಂಕ 2 ವರ್ಷದೊಳಗೆ ನೀವೇನು ಮಾಡಬೇಕು, ಮಾಸ್ಟರ್ ಡಿಗ್ರಿಯನ್ನು ಪಡ್ಕೊಂಡಿರಬೇಕು. ಈಗ ಒಂದು ವೇಳೆ ನನ್ನ ನೆಟ್ ಎಕ್ಸಾಮ್ ಪಾಸ್ ಆಯಿತು ಅಂತ ತಿಳ್ಕೊರಿ, ಅಥವಾ JRF ಆದ ಅಂತ ತಿಳ್ಕೊರಿ. ಈ JRF ಆಗಿ 2 ವರ್ಷದೊಳಗಡೆ ಓಕೆ ಏನಾಗಿರ್ಬೇಕು, ನಂದು ಪಾಸ್ ಆದಂಥ 2 ವರ್ಷದೊಳಗಡೆ ನಾನು ಮಾಸ್ಟರ್ ಡಿಗ್ರಿ ಮುಗಿದಿರಬೇಕು. ಇಲ್ಲ ಅಂದರೆ ಆ ಒಂದು ಏನು ಸರ್ಟಿಫಿಕೇಟ್ ಇದೆಯಲ್ಲ, ಓಕೆ ನೆಟ್ದು ಅಥವಾ JRFಗೆ, ಅದಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ, ಅದು ನಿಮಗೆ ಗೊತ್ತಿರಲಿ. ಅರ್ಥ ಆಯ್ತು ಅಂದ್ಕೊಳ್ತಾ ಇದ್ದೀನಿ. ಆಮೇಲೆ PhD ಪ್ರವೇಶಕ್ಕೆ ಮಾತ್ರ ಅರ್ಹತೆ ಪಡೆದ್ರೆ 1 ವರ್ಷದೊಳಗೆ ಪದವಿಯನ್ನು ನೀವೇನು ಮಾಡ್ಕೊಂಡಿರ್ಬೇಕಾಗ್ತದೆ, ಪೂರ್ಣವನ್ನು ಮುಗಿಸ್ಕೊಂಡಿರ್ಬೇಕು. ಇಟ್ ಮೀನ್ಸ್ ನೀವೇನಾದರೂ ಇವಾಗ ಫಾರ್ ಎಕ್ಸಾಂಪಲ್ ಓನ್ಲಿ PhD ಅಂತ ಕ್ವಾಲಿಫೈ ಬಂದರೆ ನೀವು ಸೆಕೆಂಡ್ ಇಯರ್, 3rd ಇಯರ್ ಇರುವಾಗಲೇ, ಇಟ್ ಮೀನ್ಸ್ ಸೆಕೆಂಡ್ ಇಯರ್ 1 ವರ್ಷದೊಳಗೆ ನೀವೇನು ಮಾಡ್ಕೋಬೇಕಾಗ್ತದೆ, ನೀವು ನಿಮ್ಮ ಒಂದು ಮಾಸ್ಟರ್ ಡಿಗ್ರಿಯನ್ನು ಮುಗಿಸ್ಕೊಳ್ಬೇಕಾಗ್ತದೆ. ಇನ್ನು SC, ST ಕ್ರೀಮಿ ಲೇಯರ್ ಅಭ್ಯರ್ಥಿಗಳು ಕೂಡ 5% ನಿಮ್ಗೆ ಸಡಿಲಿಕ್ಕೆ ಇರ್ತದೆ ಅಂತ ಹೇಳಾರವರು. ಇನ್ನು ಅವರು 4 ವರ್ಷದ ಏನಾದರೂ ನೀವು 4 ಇಯರ್ ಇಂಟಿಗ್ರೇಟೆಡ್ 4 ಇಯರ್ ಏನು ಬ್ಯಾಚುಲರ್ ಡಿಗ್ರಿಯನ್ನು ಮಾಡ್ತಾಯಿದ್ರೆ, ಅಥವಾ ಏನು ನೆಟ್ಗೆ ಅರ್ಹತೆ ಪಡೆದವರು
JRF PhD ಪ್ರವೇಶಕ್ಕೆ ನೀವು ಅರ್ಹತೆಯನ್ನು ಪಡಿಬಹುದು. ಆದರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಕ್ಕೆ ಅರ್ಹತೆ ಇರೋಂಗಿಲ್ಲ ಅಂತ ಅವರು ಹೇಳಿಬಿಟ್ಟಾರೆ. ಇದು ನಿಮಗೆ ಗೊತ್ತಿರಲಿ. ಇನ್ನು ನಿಮಗೆ ಏಜ್ ಲಿಮಿಟ್ ನೋಡೋದಾದರೆ ನೋಡ್ರಪ್ಪ, JRF ನೀವೇನಾದರೂ ಆಗಬೇಕನ್ನೋರು 30 ವರ್ಷಗಳನ್ನು ಮೀರಿರಬಾರ್ದು. 30 ವರ್ಷ ಯಾರು ಮೀರಿದೆಯಲ್ಲ ಅವ್ರು JRFಗೆ ಏನಾಗಲ್ಲ, ಅಂಡರ್ ಒಳಗೆ ಬರೋಂಗಿಲ್ಲ. ಅರ್ಥ ಆಯ್ತು ಅಂದ್ಕೊಳ್ತಾ ಇದ್ದೀನಿ. ಸ್ಕಾಲರ್ಶಿಪ್ ನಿಮಗೆ ಸಿಗೋಂಗಿಲ್ಲ. ಬಟ್ ನೀವು ನೆಟ್ ಪರೀಕ್ಷೆಯನ್ನು ಬರೀಬೋದು ಅಂತ ನಾನು ಹೇಳ್ತೀನಿ. ಇನ್ನು OBC NC ST PW ಅವ್ರಿಗೆ 5 ವರ್ಷ ನಿಮ್ಮ ಸಡಿಲಿಕೆಯನ್ನು ಕೊಟ್ಟಾರ ಅವರು, ಅದು ನಿಮಗೆ ಗೊತ್ತಿರಲಿ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅರ್ಜಿ ಸಲ್ಲಿಸೋಕೆ ಯಾವುದೇ ವಯಸ್ಸಿನ ಮಿತಿ ಇರೋದಿಲ್ಲ, ನಿಮ್ಗೆ ಗೊತ್ತಿರಲಿ. PhD ಓನ್ಲಿ ಫಾರ್ ಅಡ್ಮಿಷನ್ಗೆ ಇದು ಯಾವುದೇ ಕೂಡ ವಯಸ್ಸಿನ ಮಿತಿ ಇರೋಂಗಿಲ್ಲ. ಇಟ್ ಮೀನ್ಸ್ ಇದೇ ಒಂದು ಪರೀಕ್ಷೆ ಒಳಗಡೆ ನೀವು 3 ಹಂತದ ಪರೀಕ್ಷೆಗಳು ಬರಿತೀರಿ. ಇನ್ನು ಅರ್ಜಿಯನ್ನು ಹೆಂಗೆ ಸಲ್ಲಿಸ್ಬೇಕಂದ್ರೆ ನೀವು ಆನ್ಲೈನ್ ಮೋಡೊಳಗೆ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ನೀವು ನೋಡಬಹುದಾಗಿದೆ. ಇನ್ನು ಅದೇ ರೀತಿಯಾಗಿ ಅವರು ಇಲ್ಲಿ ಕೊಟ್ಟಾರ, ಭಾವಚಿತ್ರ ಎಷ್ಟಿರಬೇಕು, ಅಭ್ಯರ್ಥಿ ಸಹಿ ಎಷ್ಟಿರಬೇಕು, ಆಮೇಲೆ ನಿಮ್ಮದು PWD ಸರ್ಟಿಫಿಕೇಟ್ ಆಗಿರ್ಬೋದು, ಅದನ್ನೆಲ್ಲ ಕೇಳ್ಯಾರ. ನೀವು ಅದನ್ನು ಕೊಡ್ಬೋದು. ನೀವೇನು ಮಾಡ್ಬೋದು, ನೀವು ನಿಮ್ಮ ಒಂದು ಅರ್ಜಿ ಅಪ್ಲಿಕೇಶನ್ ಫೀಸನ್ನು ನೀವು UPI ಮುಖಾಂತರ ಏನು ಮಾಡ್ಬೋದು, ಪಾವತಿಸ್ಬೋದು ಅಂತ ಹೇಳ್ಯಾರ. ಮತ್ತು ತಮ್ಮ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಏನು ಕೊಟ್ಟಿರ್ತಾರಲ್ಲ ಸರಿಯಾಗಿ ನಮೂದಿಸ್ರಿ. ಯಾಕಂದರೆ ಅದಕ್ಕೆಲ್ಲ ಏನು ಮಾಡ್ತಾರೋ ಕಂಪ್ಲೀಟ್ ಆದಂಥ ಅಪ್ಲಿಕೇಶನನ್ನು ಕಳಿಸುವಂತಹ ಮಾಹಿತಿ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ಗೊತ್ತಿರಲಿ. ಇನ್ನು ಪರೀಕ್ಷಾ ವಿಧಾನ ನೋಡೋದಾದ್ರೆ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಓಕೆ, ಇದು ನಿಮ್ಗೆ ಗೊತ್ತಿರಲಿ. ಎಲ್ಲ ಕ್ವಶನ್ಸ್ಗಳು MCQ ಫಾರ್ಮ್ಯಾಟ್ ಒಳಗೆ ಇರ್ತಾವ. ಅರ್ಥ ಆಯ್ತು ಅಂದ್ಕೊಳ್ತಾನೆ. ಕ್ವಶನ್ ಪೇಪರ್ ಒಳಗಡೆ ಸಾಮಾನ್ಯವಾಗಿ ಭಾಗ A ಮತ್ತು ಭಾಗ B, ಓಕೆ, 4 ಆಯ್ಕೆಯಲ್ಲಿ ಒಂದು ಸರಿಯಾದ ಆಯ್ಕೆಯನ್ನು ನೀವೇನು ಮಾಡಿರಿ, ಗುರುತಿಸ್ರಿ ಅಂತ ಹೇಳ್ತಾರೆ. ಒಟ್ಟು 3 ಗಂಟೆ ಎಕ್ಸಾಮ್ ಇರ್ತದೆ. ಓಕೆ, 3 ಗಂಟೆ ಎಕ್ಸಾಮ್ ಇರ್ತದೆ, ಅದು ನಿಮಗೆ ಗೊತ್ತಿರಲಿ. ಇದು ಹಿಂದಿ ಮತ್ತು ಇಂಗ್ಲೀಷ್ ಬೈಲಿಂಗ್ವೆಲ್ ಭಾಷೆ ಒಳಗಡೆ ಇರ್ತದೆ. ಅರ್ಥ ಆಯ್ತು ಅಂದ್ಕೊಳ್ತಾ ಇದ್ದೀನಿ ನಾನು. ಒಂದು ವೇಳೆ ಹಿಂದಿ ಒಳಗೆ ಅಸ್ಪಷ್ಟತೆ ಇದ್ದರೆ ಇಂಗ್ಲೀಷ್ ಆವೃತ್ತಿ ಅಂತಿಮ ಎಂದು ಪರಿಗಣಿಸ್ತಾರೆ ಅವರು, ಇದು ನಿಮಗೆ ಗೊತ್ತಿರಲಿ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಸ್ಕೀಮ್, ತಪ್ಪು ಉತ್ತರ ಋಣಾತ್ಮಕ ಅಂಕಗಳು ಅನ್ವಯಿಸ್ತವೆ. ನೋಡಿರಿ, ಇಲ್ಲಿ ನೆಗೆಟಿವ್ ಏನಿದೆ ಅಂಕಗಳು ಅದಾವ, ನಿಮ್ಗೆ ಗೊತ್ತಿರಲಿ. ಈವನ್ ಕಾಮನ್ ನೆಟ್ ಪರೀಕ್ಷೆ ಒಳಗಡೆ ಏನಿವರು ಈ ಲ್ಯಾಂಗ್ವೇಜ್ಗೆ ಆಗಿರ್ಬೋದು, ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ಗೆ ಏನವ್ರು ಎಕ್ಸಾಮ್ ಬರೀತಾರಲ್ಲ, ಅದಕ್ಕೇನಿಲ್ಲ, ನೆಗೆಟಿವ್ ಋಣಾತ್ಮಕವಾದಂತಹ ಮಾರ್ಕ್ಸ್ಗಳು ಇಲ್ಲ, ಅದು ನಿಮಗೆ ನೆನಪಿರಲಿ. ಅರ್ಥ ಆಯ್ತು ಅಂದ್ಕೊಳ್ತಾ ಇದ್ದೀನಿ. ಇನ್ನು ಅದೇ ರೀತಿಯಾಗಿ PWD ಅಭ್ಯರ್ಥಿಗಳು ಕೂಡ ನೀವೇನು ಮಾಡ್ಬೋದು, ನಿಮಗೆ ಏನಾದರೂ ನಿಮ್ಮ ಸ್ಕ್ರೈಬ್ ಬೇಕಾದರೆ ನೀವು ಸಹ ಅದನ್ನು ನಿಮ್ಗೆ ಅನುಮತಿಯನ್ನು ಕೊಟ್ಟಾರವರು, ಆದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಕೊಡಬೇಕಾಗ್ತದೆ. ನೀವು ಸ್ವಲ್ಪ ಏನು ಮಾಡ್ತಾ ಒಂದು 20 ನಿಮಿಷ ಎಕ್ಸ್ಟ್ರಾ ಓಕೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅವರು ಅಂತ. ಇನ್ನು ಅಡ್ಮಿಟ್ ಕಾರ್ಡನ್ನು ಕೂಡ ಅವ್ರು ಏನು ಮಾಡ್ತಾರೆ, ಪರೀಕ್ಷಾ ದಿನ ಸೂಚನೆ ಕೂಡ ಕೊಡ್ತಾರೆ, ಅಡ್ಮಿಟ್ ಕಾರ್ಡನ್ನು ಕೂಡ ಬಿಡ್ತಾರೆ. ಅಂದರೆ ಜುಲೈ 26, 27, 28 ಪರೀಕ್ಷೆ ಅಂದರೆ ನಿಮಗೆ ಬೇಗನೆ ಅಡ್ಮಿಟ್ ಕಾರ್ಡನ್ನು ಕೂಡ ಅವರು ಬಿಡ್ತಾರೆ. ಇನ್ನು ನಿಮಗೆ ಅರ್ಹತಾ ಮಾನದಂಡಗಳು ನೋಡಿದ ಮಿನಿಮಮ್ ಬೆಂಚ್ ಮಾರ್ಕ್ ಈಗ EWS OBC JRF ಅವ್ರಿಗೂ ಕೂಡ ಇಂತಿಷ್ಟೊಂದು ಪರ್ಸೆಂಟೇಜ್ ಇರ್ತಾವೆ. ಅದಕ್ಕೆ ನೀವು ತಲೆ ಕೊಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ JRF ಒಂದು ವೇಳೆ ನೀವು ಪಾಸ್ ಆದರೆ ಮೊದಲು 2 ವರ್ಷಗಳಿಗೆ ಅವರು ನಿಮಗೆ 37,000 ರೂಪಾಯಿಗಳನ್ನು ಕೊಡ್ತಾರೆ ಸ್ಟೈಫಂಡ್ ಆಗಿ ಪ್ರತಿ ತಿಂಗಳು. ಒಂದು ವೇಳೆ ಹೆಚ್ಚುವರಿಯಾಗಿ 2 ವರ್ಷದ ನಂತರ ನಿಮಗೆ ಕೂಡ ಕೆಲವೊಂದಿಷ್ಟು ಕಾಂಟಿಜೆಂಟ್ ಅನುದಾನ ಕೂಡ ನಿಮಗೆ ಬರ್ತದೆ. ಇನ್ನು ಮತ್ತೆ 2 ವರ್ಷದ ನಂತರ ನೀವು PhD ಕಂಟಿನ್ಯೂ ಮಾಡ್ತಾ ಇದ್ದರೆ ನಿಮಗೆ SRF ನೆಟ್ ಅಪ್ಗ್ರೇಡ್ ಅಂತ ಮಾಡ್ತಾರೆ. ಅದಕ್ಕೆ ನಿಮಗೆ ಸೀನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ಕರೀತಾರೆ. ಅದು ನಿಮ್ಗೆ ಏನಾಗ್ತದೆ 42,000 ರೂಪಾಯಿಗೆ ಹೆಚ್ಚಿಗೆ ಆಗ್ತದೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗ್ತದೆ. ಇದಿಷ್ಟು ನಿಮಗೆ ಅಪ್ಲಿಕೇಶನ್ ಮೀನ್ಸ್ PhD ಮಾಡುವಾಗ ಅವರು ನಿಮಗೆ. ಆದರೆ ನೀವು JRF ಆದರೆ ನೀವು PhDಗೆ ನಮೂನೆ ಆಗಬೇಕು ವಿದಿನ್ 2 ಇಯರ್ ಒಳಗಡೆ ಅಂತ ನಿಮಗೆ ಗೊತ್ತಿರಲಿ. ಅರ್ಥ ಆಯ್ತಾ ಅಂದ್ಕೊಳ್ತಾ ಇದ್ದೀನಿ ನಾನು. ಇನ್ನು ರಾಷ್ಟ್ರೀಯ ಫೆಲೋಶಿಪ್ಸ್ಗಳಾಗಿರ್ಬೋದು, ಇವೆಲ್ಲ ನಿಮಗೆ ಸ್ಕಾಲರ್ಶಿಪ್ ಇದಾವೆ, ನ್ಯಾಷನಲ್ ಸ್ಕಾಲರ್ಶಿಪ್, ಇವೆಲ್ಲ ನಿಮಗೆ ಅಪ್ಲೈ ಆಗ್ತಿರ್ತಾವೆ. ಇದರ ನೀವು ಅರ್ಜಿ ಸಲ್ಲಿಸಬೇಕಾಗ್ತದೆ. ಅರ್ಥ ಆಯ್ತು ಅಂದ್ಕೊಳ್ತಾ ಇದ್ದೀನಿ. ಇನ್ನು ಅದೇ ರೀತಿಯಾಗಿ ಯಾವುದೇ ಪ್ರಮಾಣ ಪತ್ರ ದಾಖಲೆ NTUಗೆ ನೀವು ಕಳಿಸೋ ಅವಶ್ಯಕತೆ ಇರೋಂಗಿಲ್ಲ, ಆನ್ಲೈನ್ ಒಳಗಡೆ ಅಷ್ಟೇ ಮಾಡಿದ್ರೆ ಮುಗಿದು ಹೋಯಿತು ಅಂದ್ಕೊಳ್ತಾ ಇದ್ದೀನಿ ನಾನು. ಇನ್ನು ಅದೇ ರೀತಿಯಾಗಿ ನಿಮಗೆ ಏನಾದರೂ ಹೆಚ್ಚಿನ ಸಮಸ್ಯೆಗಳಿದ್ದರೆ ದಯವಿಟ್ಟು ಅವ್ರ ಇಮೇಲ್ಗೆ ನೀವು NTA ಇಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಈ ರೀತಿಯಾಗಿ ಅವರು ಕೊಟ್ಟಾರೆ. ಆಯಿತಾ ಅಂದ್ಕೊಳ್ತೇನೆ ನಾನು. ಇವತ್ತಿನ ನಾನು ಕಂಪ್ಲೀಟ್ ಆದಂತಹ UGC ನೆಟ್ ಪರೀಕ್ಷೆದು ಯಾವ ರೀತಿಯಾಗಿ ಹೇಗೆ ಮತ್ತು ಎಲ್ಲಿ ಯಾವ ದಿನಾಂಕದಿಂದ ಯಾವ ದಿನಾಂಕ ಮತ್ತು ಎಷ್ಟು ಸ್ಕಾಲರ್ಶಿಪ್ ಸಿಗ್ತದೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಎಜುಕೇಟೆಡ್ಗೆ ಭೇಟಿ ಕೊಡ್ತಾ ಇದ್ದೀರಿ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀವಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವೀಡಿಯೋದೊಳಗೆ ಭೇಟಿ ಆಗುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಮಸ್ಕಾರ.